ಸುಂದರವಾದ ಅರ್ಥಗರ್ಭಿತವಾದ ಜೀವಿತಕ್ಕೆ ನಡೆಸುವ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಕಳೆದ ಕಾರ್ಯಕ್ರಮದಲ್ಲಿ ತಪ್ಪಿ ಹೋದ ಮಗನ ದೃಷ್ಟಾಂತದಲ್ಲಿ ಲೋಕವು ಹೇಗೆ ನಮ್ಮನ್ನು ನಡೆಸುತ್ತದೆ ಹಾಗೂ ತಂದೆಯಾದ ದೇವರ ಪ್ರೀತಿಯ ಬಗ್ಗೆ ತಿಳಿದುಕೊಂಡೆವು. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ನಿಮ್ಮೆಲ್ಲರ ಅಮೂಲ್ಯವಾದ ಕರೆಗಳಿಗಾಗಿಯೂ ವಂದನೆಗಳನ್ನು ಸಲ್ಲಿಸುತ್ತೇವೆ. ತಪ್ಪದೇ ಕರೆ ಮಾಡಿರಿ. ಮುಂದುವರಿದ ನಮ್ಮ ಧ್ಯಾನದಲ್ಲಿ ಕಳ್ಳನಾದ ಮನೆವಾರ್ತೆಯವನ ಸಾಮ್ಯದಲ್ಲಿ ಬಹು ಗಂಭೀರವಾದ ಸತ್ಯತೆಯನ್ನು ತಿಳಿದುಕೊಳ್ಳಲಿರುವೆವು. ಹಾಗಾದರೆ ಬನ್ನಿರಿ, ನಮ್ಮನ್ನು ದೇವರಾತ್ಮನ ಹತೋಟಿಗೆ ಒಪ್ಪಿಸಿಕೊಟ್ಟು ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನೂ ಆಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 17ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲಿ ಹಸಿವೆಯಿಂದ ಸಾಯುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಪಾಪವು ನಮಗೆ ಭಯಂಕರವಾದದ್ದನ್ನು ಮಾಡುತ್ತದೆ. ಅದು ಲೋಕವನ್ನು ನಾವು ತಪ್ಪಾಗಿ ನೋಡುವಂತೆ ಮತ್ತು ನಮ್ಮನ್ನು ನಾವು ತಪ್ಪಾದ ಬೆಳಕಿನಲ್ಲಿ ನೋಡಿಕೊಳ್ಳುವಂತೆ, ಅಷ್ಟೇ ಅಲ್ಲದೆ ಲೋಕದ ಇಚ್ಛೆ ಆಶೆಗಳನ್ನು ತಪ್ಪಾದ ದೃಷ್ಟಿಕೋನದಿಂದ ನೋಡುವಂತೆ ಅದು ಮಾಡುತ್ತದೆ. ಪ್ರಿಯರೇ, ನಾವು ಪಾಪದಲ್ಲಿ ಇರುವಾಗ ನಮಗೆ ಯಾವುದೂ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ನೋಡಿರಿ, ಈ ಕಿರಿಯವನಿಗೆ ಮುಂಚೆ ಮನೆಯಲ್ಲಿದ್ದಾಗ ಹೊರಗಡೆಯ ಲೋಕವು ಹಾಗೂ ದೂರದ ದೇಶವು ಬಹು ಸುಂದರವಾಗಿ ಕಾಣಿಸಿದವು. ಹುಲ್ಲೆಲ್ಲ ಹಸಿರಾಗಿಯೂ ಮೋಜು ಬಹು ತೀವ್ರವಾಗಿಯೂ ಕಂಡುಬಂದವು. ಆದರೆ ಈಗ ಅವನು ತನ್ನ ಸ್ವಗ್ರಹಿಕೆಗೆ ಬಂದನು ಮತ್ತು ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಯೋಚಿಸಲು ಆರಂಭಿಸಿದನು. ನಾನು ನನ್ನ ತಂದೆಗೆ ಮಗನಾಗಿದ್ದೇನೆ ಮತ್ತು ಈ ದೂರದ ದೇಶದಲ್ಲಿ ಹಂದಿಗಳನ್ನು ಮೇಯಿಸುತ್ತಾ ಇದ್ದೇನೆ. ಆದರೆ ನನ್ನ ತಂದೆಯ ಮನೆಯಲ್ಲಿರುವ ಆಳುಗಳು ನನಗಿಂತಲೂ ಉತ್ತಮವಾದಂಥ ಸ್ಥಿತಿಯಲ್ಲಿದ್ದಾರಲ್ಲವೇ ಎಂಬುದಾಗಿ ಅಂದುಕೊಂಡನು. ಈ ರೀತಿಯಾಗಿ ಅಂದುಕೊಳ್ಳುವಾಗ ಅವನು ಒಬ್ಬ ಬುದ್ಧಿಯುಳ್ಳವನಂತೆ ಆಲೋಚಿಸುತ್ತಾ ಇರುವನು. ಮುಂದುವರೆದು ನಾವು 18 ಹಾಗೂ 19ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ನಮಗೆ ನಿಜವಾದ ಪ್ರಕಾಶಮಾನವಾದಂಥ ಚಿತ್ರವು ಕಂಡುಬರುತ್ತದೆ. ಅದುವೇ ತಂದೆಯ ಸುಂದರವಾದ ಮನೆಯ ಚಿತ್ರವಾಗಿದೆ. ನೋಡಿರಿ, ಆ ಮನೆಯು ಹಿನ್ನೆಲೆಯಲ್ಲಿ ಇದೆ ಮತ್ತು ಕಿರಿಯ ಮಗನು ಮನೆಯನ್ನು ಬಿಟ್ಟು ಹೋದಂದಿನಿಂದ ಆ ಮನೆಯ ಕಿಟಕಿಯಿಂದ ತಂದೆಯು ನೋಡುತ್ತಲೇ ಇದ್ದಾನೆ. ಯಾಕಂದರೆ ಒಂದು ದಿವಸ ಖಂಡಿತವಾಗಿಯೂ ತನ್ನ ಮಗನು ಬಹು ಪ್ರಯಾಸದ ನಡಿಗೆಯಿಂದ ಹಿಂದಿರುಗಿ ಬರುತ್ತಾನೆ ಎಂಬುದನ್ನು ಆ ತಂದೆಯು ತಿಳಿದಿದ್ದನು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ತಂದೆಯು ತನ್ನ ಮಕ್ಕಳ ಸ್ವಭಾವವನ್ನು ತಿಳಿದಿರುವನು. ಅವರು ಪಾಪಮಯ ಲೋಕದಲ್ಲಿ ಬಹುದೂರಕ್ಕೆ ಹೋಗಿ ಹಂದಿಗಳನ್ನು ಮೇಯಿಸುವ ಸ್ಥಿತಿಗೆ ಇಳಿದು ಹೋಗಿದ್ದರು. ಅವರು ತನ್ನ ಮಕ್ಕಳಾಗಿರುವುದರಿಂದ ಆ ಹಂದಿಗಳ ಸಹವಾಸದಲ್ಲಿ ತೃಪ್ತರಾಗಿರುವುದಿಲ್ಲ. ಒಂದಿಲ್ಲ ಒಂದು ದಿವಸ ಅವರು ನನ್ನ ಬಳಿಗೆ ಬಂದೇ ಬರುತ್ತಾರೆ ಎಂದು ತಂದೆಯು ತಿಳಿದಿರುತ್ತಾನೆ. ನೋಡಿರಿ, ಮಗನ ಸ್ವಭಾವವನ್ನು ಹೊಂದಿರುವವರು ತಂದೆಯ ಸ್ವಭಾವವನ್ನು ಹೊಂದಿರುವರು. ತಂದೆಯ ಮನೆಯನ್ನು ಬಿಟ್ಟರೆ ಬೇರೆಲ್ಲೂ ಸಂತೃಪ್ತಿಯೂ ಸಿಗುವುದಿಲ್ಲ. ಅವರು ಎಷ್ಟೇ ದೂರ ಹೋಗಿ ಎಂಥ ಭಯಂಕರವಾದ ದುರ್ನಾತವನ್ನು ಹೊಂದಿರುವ ಹಂದಿಗಳ ಸಹವಾಸದಲ್ಲಿ ಇದ್ದರೂ ಅವರು ನಿಜವಾದ ಮಕ್ಕಳಾಗಿದ್ದರೆ ಒಂದಿಲ್ಲ ಒಂದು ದಿವಸ ನಾನು ಎದ್ದು ನನ್ನ ತಂದೆಯ ಮನೆಗೆ ಹೋಗುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ಕೇವಲ ಮಗನಾದವನು ಮಾತ್ರ ತನ್ನ ತಂದೆಯ ಮನೆಗೆ ಹೋಗಲು ಅಪೇಕ್ಷಿಸುತ್ತಾನೆ. ದಯಮಾಡಿ ಆಲೋಚಿಸಿ ನೋಡಿರಿ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಈಗ ಕಿರಿಯ ಮಗನು ಎದ್ದು ತನ್ನ ತಂದೆಯ ಮನೆಗೆ ಹೋಗಲು ಆರಂಭಿಸಿರುವನು. ಈಗ ಮನೆಯ ಕಿಟಕಿಯಿಂದ ತಂದೆಯು ನೋಡುತ್ತಿರುವನು ಎಂಬುದಾಗಿ ನಾನು ಊಹಿಸಿ ಹೇಳಿರುವುದಿಲ್ಲ. ಅದನ್ನು ಸತ್ಯವೇದವು ಹೀಗೆ ಹೇಳುತ್ತದೆ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 20ನೇ ವಚನ: ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಒಬ್ಬ ತಂದೆಯು ತನ್ನ ಅವಿಧೇಯ ಮಗನನ್ನು ಹಿರಿಯರ ಮುಂದೆ ಕರೆತಂದು ಅವನನ್ನು ಕಲ್ಲೆಸೆದು ಕೊಲ್ಲಬಹುದಾಗಿತ್ತು. ಆದರೆ ಈ ತಂದೆಯು ಬಹು ವಿಚಿತ್ರವಾಗಿ ವರ್ತಿಸಿರುವುದನ್ನು ನಾವು ಇಲ್ಲಿ ಗಮನಿಸುತ್ತೇವೆ. ನೋಡಿರಿ, ತನ್ನ ಮಗನು
ಹರಿದು ಹೋದ ಚಿಂದಿ ಬಟ್ಟೆಯಲ್ಲಿ ಇರುವಾಗಲೂ ಅವನು ಹಂದಿಯ ದುರ್ವಾಸನೆಯನ್ನು ಹೊಂದಿರುವಾಗಲೂ ಈ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು ಎಂಬುದಾಗಿ ಸತ್ಯವೇದವು ತಿಳಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಪರಲೋಕದ ತಂದೆಯ ಎಂಥ ಸುಂದರವಾದಂಥ ಚಿತ್ರಣ ಇದಾಗಿದೆಯಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 21ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಬಹುಶಃ ಈ ಮಗನು ದಾರಿಯುದ್ದಕ್ಕೂ ಈ ಮಾತನ್ನು ಪುನರುಚ್ಚರಿಸುತ್ತಲೇ ಬಂದಿರಬೇಕು. ಪ್ರತಿಯೊಂದು ಹೆಜ್ಜೆಗೂ ಅವನು ಇದನ್ನು ಹೇಳುತ್ತಾ ಮುಂದೆ ಸಾಗಿರಬಹುದು. ಕೊನೆಗೆ ತನ್ನ ತಂದೆಯ ಮುಂದೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ಮುಂದೆ ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂಬುದಾಗಿ ಹೇಳಿ, ಇನ್ನೇನು ನಿನ್ನ ಆಳುಗಳಲ್ಲಿ ಎಂಬ ಮುಂದಿನ ಸಾಲನ್ನು ಹೇಳಬೇಕೆನ್ನುವಷ್ಟರಲ್ಲಿ ಅವನ ತಂದೆಯು ನಡುವೆ ಪ್ರವೇಶಿಸಿ ತನ್ನ ಆಳುಗಳಿಗೆ ಅಪ್ಪಣೆಯನ್ನು ನೀಡುವುದರ ಮೂಲಕ ಅವನ ಮಾತನ್ನು ತಡೆದನು. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು 22ರಿಂದ 24 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ತಂದೆಯು ತನ್ನ ಆಳುಗಳಿಗೆ, ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ಮೆಡಿಸಿರಿ, ಕೊಬ್ಬಿಸಿದ ಆ ಪಶುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಒಬ್ಬ ದೇವರ ಮಗುವಿಗೆ ಪಾಪದಲ್ಲಿ ಹೆಚ್ಚು ಸಮಯ ಆನಂದಿಸಲು ಸಾಧ್ಯವಾಗುವುದಿಲ್ಲ. ಅದು ಕಷ್ಟಕರವಾಗಿರುತ್ತದೆ. ಒಂದಿಲ್ಲ ಒಂದು ದಿವಸ ಎದ್ದು ತಂದೆಯ ಮನೆಗೆ ಬರಲೇಬೇಕಾಗುತ್ತದೆ ಮತ್ತು ಬಂದ ನಂತರ ಪಾಪದ ಅರಿಕೆಯನ್ನು ಮಾಡಲೇಬೇಕಾಗುತ್ತದೆ. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ. ಪ್ರಿಯರೇ, ಈ ರೀತಿಯಲ್ಲಿ ಪಾಪ ಮಾಡುವ ಒಬ್ಬ ಮಗುವು ತಂದೆಯ ಮನೆಯ ಅನ್ಯೋನ್ಯತೆಗೆ ಹಿಂದಿರುಗಬಹುದು. ನಿಜವಾಗಿಯೂ ಹೇಳಬೇಕಾದರೆ ಪಾಪದ ಅರಿಕೆಯೊಂದೇ ಆ ಹಿಂದಿರುಗುವಿಕೆಯ ಮಾರ್ಗವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ತಂದೆಯು ತನ್ನ ಮಗನಿಗೆ ಏನನ್ನು ಮಾಡುತ್ತಿರುವನು? ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ ಎಂಬುದಾಗಿ ಹೇಳುತ್ತಿರುವನು. ನೋಡಿರಿ, ಆ ಮಗನನ್ನು ತೊಳೆದ ನಂತರವೇ ಆ ನಿಲುವಂಗಿಯನ್ನು ಅವನಿಗೆ ತೊಡಿಸಲಿರುವರು. ಪ್ರಿಯರೇ, ತನ್ನ ಶಿಷ್ಯರ ಕಾಲುಗಳನ್ನು ತೊಳೆಯಲೆಂದು ಕೈಪಾವಡವನ್ನು ತನ್ನ ನಡುವಿಗೆ ಕಟ್ಟಿಕೊಂಡ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ತಾನೇ ತನ್ನ ಬಳಿಗೆ ಹಿಂದಿರುಗುವ ಪ್ರತಿಯೊಬ್ಬ ಮಗನನ್ನು ತೊಳೆಯುತ್ತಾನೆ. ಅದರ ನಂತರ ಕ್ರಿಸ್ತನ ನೀತಿ ಎಂಬ ಹೊದಿಕೆಯಿಂದ ಹೊದಿಸುತ್ತಾನೆ ಮತ್ತು ಮಗನು ಎಂಬ ಹಕ್ಕನ್ನು ಹೊಂದಿರುವ ಉಂಗುರವನ್ನು ತೊಡಿಸುತ್ತಾನೆ. ಕಾಲುಗಳಿಗೆ ಜೋಡು ಮೆಡಿಸುತ್ತಾನೆ. ನಾವು ಯಾವುದನ್ನೂ ಕಳೆದುಕೊಂಡಿರುವುದಿಲ್ಲ ಎನ್ನುವ ರೀತಿಯಲ್ಲಿ ನಮ್ಮನ್ನು ತಂದೆಯ ಮನೆಯಲ್ಲಿ ಸೇರಿಸುತ್ತಾನೆ. ಆತನ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಇಂದೂ ಕೂಡ ಪಾಪಮಯ ಲೋಕದಲ್ಲಿ ದೂರಕ್ಕೆ ಹೋಗಿ ಕೈ ಕಾಲುಗಳನ್ನು ಹೊಲಸು ಮಾಡಿಕೊಂಡವರನ್ನು ತೊಳೆಯಲೆಂದೇ ಯೇಸು ಕ್ರಿಸ್ತನು ತಂದೆಯ ಬಲಗಡೆಯಲ್ಲಿ ಕೈ ಪಾವಡದೊಂದಿಗೆ ಕುಳಿತಿರುತ್ತಾನೆ. ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡುವುದಾದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುತ್ತಾನೆ. ಆತನು ನಮ್ಮನ್ನು ಆಳುಗಳಾಗುವಂತೆ ಮಾಡುವುದಿಲ್ಲ. ಯಾಕಂದರೆ ಮಕ್ಕಳು ಯಾವಾಗಲೂ ಮಕ್ಕಳಾಗಿಯೇ ಇರುವರು. ಅವರು ಸದಾ ತಂದೆಯ ಅನ್ಯೋನ್ಯತೆಯಲ್ಲಿ ಇರುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 25ರಿಂದ 28 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆದರೆ ಅವನ ಹಿರಿಮಗನು ಹೊಲದಲ್ಲಿದ್ದನು. ಅವನು ಮನೆಯ ಹತ್ತರಕ್ಕೆ ಬರುತ್ತಿರುವಾಗ ವಾದ್ಯ ನರ್ತನಗಳನ್ನು ಕೇಳಿ ಆಳುಗಳಲ್ಲಿ ಒಬ್ಬನನ್ನು ತನ್ನ ಬಳಿಗೆ ಕರೆದು ಇದೇನು ಎಂದು ವಿಚಾರಿಸಿದನು. ಆಳು ಅವನಿಗೆ, ನಿನ್ನ ತಮ್ಮ ಬಂದಿದ್ದಾನೆ, ಇವನು ಸುರಕ್ಷಿತವಾಗಿ ಬಂದದ್ದರಿಂದ ನಿನ್ನ ತಂದೆಯು ಆ ಕೊಬ್ಬಿಸಿದ ಪಶುವನ್ನು ಕೊಯ್ಸಿದ್ದಾನೆ ಎಂದು ಹೇಳಿದನು. ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲೊಲ್ಲದೆ ಇದ್ದನು. ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಬೇಡಿಕೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ಈ ಹಿರಿಯ ಮಗನು
ಒಬ್ಬ ದೂರು ಹೇಳುವವನು, ಪಟ್ಟು ಹಿಡಿದವನೂ ಆಗಿರುವನು. ಇವನೇ ನಿಜವಾದ ಕಳೆದು ಹೋದ ಮಗನಾಗಿರುವನು. ತನ್ನ ತಮ್ಮನು ಹಿಂದಿರುಗಿ ಬಂದಿರುವನು ಮತ್ತು ಆ ಸಂತೋಷದಲ್ಲಿ ಎಲ್ಲರೂ ಉಲ್ಲಾಸ ಪಡುತ್ತಿರುವರು ಎಂಬುದನ್ನು ಕೇಳಿದಾಗ ಇವನಿಗೆ ಸಿಟ್ಟು ಬಂದಿತು. ತಾನೂ ಒಳಗೆ ಹೋಗಿ ಆ ಸಂತೋಷದಲ್ಲಿ ಭಾಗಿಯಾಗಲು ಅವನು ಮನಸ್ಸು ಮಾಡಲಿಲ್ಲ. ಆದರೆ ಅದರ ಬದಲಾಗಿ ಅವನ ತಂದೆಯೇ ಅವನ ಬಳಿಗೆ ಹೊರಗೆ ಬರಬೇಕಾಯಿತು. ಪ್ರಿಯರೇ, ಧ್ಯಾನದಲ್ಲಿ ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 29-32 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆದರೆ ಅವನು ತನ್ನ ತಂದೆಗೆ, ನೋಡು, ಇಷ್ಟು ವರುಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಒಂದಪ್ಪಣೆಯನ್ನಾದರೂ ಎಂದೂ ಮೀರಲಿಲ್ಲ. ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನೀನು ಎಂದೂ ನನಗೆ ಒಂದು ಆಡನ್ನಾದರೂ ಕೊಡಲಿಲ್ಲ. ಆದರೆ ಸೂಳೆಯರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟ ಈ ನಿನ್ನ ಮಗನು ಬಂದಾಗ ಕೊಬ್ಬಿಸಿದ ಪಶುವನ್ನು ಅವನಿಗೆ ಕೊಯ್ಸಿದೆಯೆಂದು ಉತ್ತರ ಕೊಟ್ಟನು. ಅದಕ್ಕೆ ತಂದೆಯು, ಕಂದ, ನೀನು ಯಾವಾಗಲೂ ನನ್ನ ಸಂಗಡಿ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ. ಆದರೆ ಉಲ್ಲಾಸ ಪಡುವುದು, ಸಂತೋಷಗೊಳ್ಳುವುದು ನ್ಯಾಯವಾದದ್ದೇ. ಯಾಕಂದರೆ ಈ ನಿನ್ನ ತಮ್ಮನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಅನೇಕ ದೇವರ ಮಕ್ಕಳು ಇದೇ ರೀತಿಯಲ್ಲಿ ಇರುವರು. ಅವರು ದೂರ ದೇಶಕ್ಕೆ ಹೋಗಲಿಲ್ಲ. ಅವರು ದೇವರ ಕೆಲಸದಲ್ಲಿಯೇ ನಿರತರಾದರು. ಆದರೂ ದೇವರು ಅವರಿಗೆ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ ಎಂಬುದಾಗಿ ಹೇಳಿರುವಂಥವುಗಳನ್ನು ಆನಂದಿಸುವ ಬದಲು ಅವರು ನಿರಾಶರಾಗಿರುವುದನ್ನು ನೋಡುತ್ತೇವೆ. ನೋಡಿರಿ, ಆ ಹಿರಿಯ ಮಗನು ಆ ಸಂತೋಷದ ಅನ್ಯೋನ್ಯತೆಯ ಕೂಟದಿಂದ ಹೊರಗಡೆ ಉಳಿಯುವುದರೊಂದಿಗೆ ಈ ಕಥೆಯು ಮುಕ್ತಾಯಗೊಳ್ಳುತ್ತದೆ. ಹೇಗೂ ಆ ತಂದೆಯು ಆ ಅನ್ಯೋನ್ಯತೆಯ ಔತಣದ ಬಾಗಲನ್ನು ತೆರೆದೇ ಇಟ್ಟನು. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಕಿರಿಯ ಮಗನು ತನ್ನ ತಂದೆಯ ಮನಸ್ಸನ್ನು ಮುರಿದನು. ಹಿರಿಯ ಮಗನು ಸಂತೋಷದ ಔತಣಕ್ಕೆ ಹೋಗದೆ ಹೊರಗೆ ಉಳಿದನು. ಆದರೆ ದೇವಕುಮಾರನಾದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತನ್ನ ಮಹಿಮೆಯನ್ನು ತ್ಯಜಿಸಿ ಬಹು ದೂರದ ಈ ಭೂಲೋಕಕ್ಕೆ ಬಂದನು. ಆತನು ಬಂದದ್ದು ತನ್ನ ತಂದೆಯ ಮನಸ್ಸನ್ನು ಮುರಿಯುವುದಕ್ಕಾಗಿ ಅಲ್ಲ, ಆದರೆ ತನ್ನ ತಂದೆಯ ಚಿತ್ತವನ್ನು ನೆರವೇರಿಸಲು. ನೋಡಿರಿ, ಆತನು ತನ್ನ ಜೀವವನ್ನು, ಕೋಲಾಹಲದ ಜೀವಿತವನ್ನು ಜೀವಿಸುವುದರ ಮೂಲಕ ಕಳೆಯಲಿಲ್ಲ, ಆದರೆ ಅದನ್ನು ಯಜ್ಞವಾಗಿ ಅರ್ಪಿಸುವುದಕ್ಕಾಗಿ ಬಂದನು. ಆತನು ಕಳೆದು ಹೋದ ಮಗನಾಗಿರಲಿಲ್ಲ, ಆದರೆ ಆತನು ಯಜ್ಞದ ಕುರಿಯಾಗಿ ಲೋಕದ ಪಾಪ ನಿವಾರಣೆಗಾಗಿ ತನ್ನ ರಕ್ತವನ್ನು ಸುರಿಸಿದನು. ಹೌದು ಪ್ರಿಯರೇ, ಆತನು ಮೊಂಡತನದಿಂದ ಬಾರದೆ ಯಜ್ಞಾರ್ಪಿತನಾಗಲು ಸಮ್ಮತಿಸುವನಾಗಿ ಬಂದನು. ಆದ್ದರಿಂದಲೇ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನೆಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುತ್ತೇವೆ. ನೋಡಿರಿ, ಆತನ ಹೆಸರಿನಲ್ಲಿ ನಂಬಿಕೆಯನ್ನು ಇಡುವುದರ ಮೂಲಕ ನಮಗೆ ರಕ್ಷಣೆಯೂ ದೊರಕುತ್ತದೆ. ಬನ್ನಿರಿ ಪ್ರಿಯರೇ, ಈ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ಕಿರಿಯ ಮಗನಂತೆ ಪಾಪಮಯ ಲೋಕದಲ್ಲಿ ಬಹು ದೂರಕ್ಕೆ ಹೋಗಿರುವುದಾದರೆ, ಇಂದೇ ತಂದೆ ಬಳಿಗೆ ಬಂದು ನಮ್ಮ ಪಾಪಗಳನ್ನು ಅರಿಕೆ ಮಾಡುವುದಾದರೆ, ಆತನು ಖಂಡಿತವಾಗಿಯೂ ನಮ್ಮನ್ನು ಸ್ವೀಕರಿಸಿಕೊಂಡು ತನ್ನ ಅನ್ಯೋನ್ಯತೆಯಲ್ಲಿ ಸೇರಿಸಿಕೊಳ್ಳುತ್ತಾನೆ. ಇಲ್ಲವೇ ನಾವು ಹಿರಿಯ ಮಗನಂತೆ ಒಳ್ಳೆಯವರಾಗಿ ಇರಬಹುದು, ಆದರೆ ಅದೇ ಸಮಯದಲ್ಲಿ ಆ ಹಿರಿಯವನು ತನ್ನ ತಮ್ಮನ ಹಿಂದಿರುಗುವಿಕೆಯ ಸಂತೋಷದ ಔತಣದಲ್ಲಿ ಪಾಲುಗಾರನಾಗಲು ಮನಸ್ಸಿಲ್ಲದೆ ಆ ಔತಣದಿಂದ ಹೊರಗೆ ಉಳಿದಂತೆ ನಾವು ಸಹ ಹೊರಗಡೆ ಉಳಿದಿರುವೆವೋ? ನಮ್ಮನ್ನು ನಾವು ಈ ಸಮಯದಲ್ಲಿ ಪರೀಕ್ಷಿಸಿಕೊಳ್ಳೋಣ. ನೋಡಿರಿ, ಆ ಹಿರಿಯವನಿಗೆ ತನ್ನ ತಮ್ಮನ ಕುರಿತಾಗಿ ಪ್ರೀತಿ ಇರಲಿಲ್ಲ ಮತ್ತು ಅದು ಅವನನ್ನು ಆ ಔತಣದಿಂದ ಹೊರಗೆ ಉಳಿಯುವಂತೆ ಮಾಡಿತು. ತಾನು ದೇವರನ್ನು ಸೇವಿಸುತ್ತಿರುವುದಾಗಿಯೂ ಮತ್ತು ತನ್ನ ತಮ್ಮನ ಹಾಗೆ ಯಾವ ತಪ್ಪನ್ನೂ ಮಾಡಲಿಲ್ಲ ಎಂಬುದಾಗಿಯೂ ಅವನು ಅಂದುಕೊಂಡಿದ್ದನು. ಹೀಗಿರುವಾಗಲೂ ತನ್ನ ಸ್ನೇಹಿತರೊಂದಿಗೆ ಒಂದು ದಿವಸವಾದರೂ ಉಲ್ಲಾಸಪಟ್ಟಿರಲಿಲ್ಲ. ಆದರೆ ನನ್ನದೆಲ್ಲ ನಿನ್ನದೇ ಎಂಬುದಾಗಿ ತಂದೆಯು ಹೇಳುತ್ತಿರುವನು. ಪ್ರಿಯರೇ, ಇಂಥ ಪ್ರೀತಿಯ ತಂದೆಯನ್ನು ನಾವು ಹೊಂದಿರುವುದು ಎಂಥ ಸೌಭಾಗ್ಯವಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ ಪ್ರಿಯರೇ, ಲೂಕನು ಬರೆದ ಸುವಾರ್ತೆಯ 15ನೇ ಅಧ್ಯಾಯವು ಮುಕ್ತಾಯವಾಯಿತು. ಈಗ ನಾವು ಮುಂದುವರೆದು ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ 16ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೇಸು ಕಳ್ಳನಾದ ಮನೆವಾರ್ತೆಯವನ ಸಾಮ್ಯವನ್ನು ಕೊಟ್ಟದ್ದು, ಹಣದಾಶೆಯುಳ್ಳ ಫರಿಸಾಯರಿಗೆ ಉತ್ತರಿಸಿದ್ದು, ವಿವಾಹ ವಿಚ್ಛೇದನದ ಕುರಿತು ಮಾತಾಡಿದ್ದು ಹಾಗೂ ಭೋಗ ಪುರುಷನೂ ಭಿಕ್ಷುಗಾರನಾದ ಲಾಜರನು ಎಂಬವರ ದೃಷ್ಟಾಂತವನ್ನು ವಿವರಿಸಿದ್ದು ಎಂಬುದಾಗಿ.
ಕರ್ತನಲ್ಲಿ ಪ್ರಿಯರೇ, ಈ ಸಾಮ್ಯದಲ್ಲಿ ಬರುವ ಒಬ್ಬ ಮೋಸಗಾರನಾದ ಮನೆಯ ವಾರ್ತೆಯವನನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರಶಂಸಿಸುವ ಹಾಗೆ ಕಾಣಿಸುವ ಕಾರಣದಿಂದಾಗಿ ಈ ಸಾಮ್ಯವನ್ನು ಅತಿಯಾಗಿ ಅಪಾರ್ಥ ಮಾಡಿಕೊಳ್ಳಲ್ಪಟ್ಟದ್ದಾಗಿದೆ. ನೋಡಿರಿ, ಈ ಮನೆಯ ವಾರ್ತೆಯವನು ಸಂಪೂರ್ಣವಾಗಿ ಮೋಸಗಾರನಾಗಿರುವನು ಮತ್ತು ಯೇಸು ಕ್ರಿಸ್ತನು ಯಾರ ಕುರಿತಾದರೂ ಒಂದು ಸಾಮ್ಯದಲ್ಲಿ ಪ್ರಸ್ತಾಪಿಸಿದರೆ ಆ ವ್ಯಕ್ತಿಯನ್ನೇ ಅನೇಕರು ಸದ್ಗುಣ ನಡತೆಯುಳ್ಳ ಮಾದರಿ ಅಥವಾ ನಾಯಕನೆಂಬುದಾಗಿ ಭಾವಿಸುತ್ತಾರೆ. ಒಂದು ವೇಳೆ ನಮ್ಮ ಭಾವನೆಯು ಹಾಗಿದ್ದರೆ ಅದನ್ನು ನಾವು ಬದಲಾಯಿಸಿಕೊಳ್ಳೋಣ. ಯಾಕಂದರೆ ಈ ಸಾಮ್ಯದ ಮೂಲಕ ನಾವು ತೊಂದರೆಗೊಳಗಾಗುವ ಸಾಧ್ಯತೆ ಇರುತ್ತದೆ. ಪ್ರಿಯರೇ, ಈಗಾಗಲೇ ನಾವು ತಿಳಿದುಕೊಂಡಿರುವ ಹಾಗೆ ಲೂಕನು ವ್ಯತಿರಿಕ್ತವಾದ ರೀತಿಯಲ್ಲಿ ಸಾಮ್ಯವನ್ನು ಕೊಡುವುದಲ್ಲದೆ ಇವನೊಬ್ಬನೇ ಈ ರೀತಿಯಾಗಿ ಸಾಮ್ಯವನ್ನು ಪ್ರಸ್ತಾಪಿಸುವವನಾಗಿದ್ದಾನೆ. ನೋಡಿರಿ, ಈ ಸಾಮ್ಯದಲ್ಲಿ ಲೋಕದ ತತ್ವಗಳನ್ನು ಹಿಂಬಾಲಿಸಿದ ಒಬ್ಬ ಮನುಷ್ಯನ ಉದಾಹರಣೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಉಪಯೋಗಿಸುತ್ತಿರುವನು. ಪ್ರಿಯರೇ, ಈ ಲೋಕವು ತನ್ನವರನ್ನು ಪ್ರೀತಿಸುತ್ತದೆ ಮತ್ತು ದೇವರಿಗೆ ಸಂಬಂಧಪಟ್ಟವರನ್ನು ಅದು ದ್ವೇಷಿಸುತ್ತದೆ ಎಂಬುದಾಗಿ ನಾವು ಈಗಾಗಲೇ ದೇವರ ವಾಕ್ಯದ ಮೂಲಕ ತಿಳಿದುಕೊಂಡಿರುತ್ತೇವೆ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 18 ಮತ್ತು 19ನೇ ವಚನಗಳಲ್ಲಿ ನಾವು ಹೀಗೆ ನೋಡುತ್ತೇವೆ: ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳುಕೊಳ್ಳಿರಿ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ದೇವರ ಮಗನು ಈ ಲೋಕದ ತತ್ವಗಳಿಗೆ ಅನುಸಾರವಾಗಿ ಜೀವಿಸುವುದಿಲ್ಲ ಹಾಗೂ ಈ ಲೋಕಕ್ಕೆ ಸಂಬಂಧಪಟ್ಟವನೂ ಆಗಿರುವುದಿಲ್ಲ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈತನು ನಮ್ಮನ್ನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು ಎಂಬುದಾಗಿ. ಹಾಗೆಯೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚಿಕೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ ಎಂಬುದಾಗಿ. ಇನ್ನು ಕೊನೆಯದಾಗಿ ಯೋಹಾನನು ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಲೋಕದಲ್ಲಿ ಜೀವನದ ಅಥವಾ ಜೀವಿಸುವ ನಿಯಮ ಇದೆ ಮತ್ತು ಈ ಅನ್ಯಾಯಗಾರನಾದ ಮನೆಯ ವಾರ್ತೆಯವನು ಆ ನಿಯಮದಿಂದ ವ್ಯವಹರಿಸುತ್ತಾನೆ ಅಥವಾ ಕ್ರಿಯೆ ಮಾಡುತ್ತಾನೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ದಯಮಾಡಿ ಗಮನಿಸಿರಿ, ಈ ಲೋಕದ ಮೊದಲನೆಯ ಕಟ್ಟಳೆಯು ಸ್ವಸಂರಕ್ಷಣೆ ಆಗಿರುತ್ತದೆ. ನೋಡಿರಿ, ಮರೆಯಲ್ಲಿ ನಡೆಯುವ ವ್ಯವಹಾರಕ್ಕೆ, ಕಣ್ಣನ್ನು ಮಿಟುಕಿಸುವ ಪ್ರಶ್ನಾರ್ಥಕ ವ್ಯವಹಾರಗಳಿಗೆ ಬೆಂಬಲವನ್ನು ನೀಡುವುದರ ಮೂಲಕ ಒಬ್ಬ ಮೋಸಗಾರನು ಲೋಕದವರಿಂದ ಪ್ರಶಂಸಿಸಲ್ಪಡುತ್ತಾನೆ. ಲೋಕದ ನಿಯಮದ ಪ್ರಕಾರ ಒಬ್ಬ ವ್ಯಕ್ತಿಯು ಅಪರಾಧಿ ಎಂಬುದಾಗಿ ಸಾಬೀತು ಅಥವಾ ರುಜುವಾತು ಆಗುವವರೆಗೂ ಅವನು ಮುಗ್ಧನು ಎಂಬುದಾಗಿ ಪರಿಗಣಿಸಲ್ಪಡುತ್ತಾನೆ. ಆದರೆ ದೇವರ ವಾಕ್ಯವು ಅದನ್ನು ವಿರುದ್ಧಾತ್ಮಕ ರೀತಿಯಲ್ಲಿ ವ್ಯವಹರಿಸುತ್ತದೆ. ಅಂದರೆ ಒಬ್ಬ ವ್ಯಕ್ತಿಯು ಮುಗ್ಧನು ಎಂಬುದಾಗಿ ಸಾಬೀತು ಅಥವಾ ರುಜುವಾತು ಆಗುವವರೆಗೂ ಅವನು ಅಪರಾಧಿಯಾಗಿರುವನು ಎಂಬುದಾಗಿ ದೇವರು ಹೇಳುತ್ತಾನೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಒಬ್ಬ ಮನುಷ್ಯನು ದೇವರ ಮುಂದೆ ಮುಗ್ಧನಾಗಿ ಕಂಡುಬರಲು ಸಾಧ್ಯವಿಲ್ಲ. ಆದರೆ ಅವನು ನಿಶ್ಚಯವಾಗಿ ಆತನ ಮುಂದೆ ನ್ಯಾಯ ಸಮ್ಮತಿಸಲ್ಪಟ್ಟವನಾಗಿ ಕಂಡುಬರಬಹುದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನದಲ್ಲಿ, ಆದದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಒಬ್ಬ ವ್ಯಕ್ತಿಯು ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನೆಂಬುದಾಗಿ ಅಂಗೀಕರಿಸಿಕೊಂಡಾಗ ಅವನು ನಂಬಿಕೆಯ ಮೂಲಕ ನೀತಿವಂತನೆಂದು ಪರಿಗಣಿಸಲ್ಪಡುತ್ತಾನೆ. ನೋಡಿರಿ ಪ್ರಿಯರೇ, ಮನುಷ್ಯನಿಗೆ ನ್ಯಾಯ ಸಮರ್ಥಿಸಿಕೊಳ್ಳಲು ಇದುವೇ ಏಕೈಕ ಮಾರ್ಗವಾಗಿರುವುದು. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೇಸು ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಒಬ್ಬ ಮನೆಯ ವಾರ್ತೆಯವನಿದ್ದನು. ಇವನ ವಿಷಯವಾಗಿ ಯಜಮಾನನ ಬಳಿಯಲ್ಲಿ, ಇವನು ನಿನ್ನ ಆಸ್ತಿಯನ್ನು ಹಾಳು ಮಾಡುತ್ತಾ ಇದ್ದಾನೆ ಎಂದು ಯಾರೋ ದೂರು ಹೇಳಿರಲಾಗಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಸಾಮ್ಯವು ಒಬ್ಬ ಐಶ್ವರ್ಯವಂತನ ಹಾಗೂ ಅವನ ಅನ್ಯಾಯಗಾರನಾದ ಮನೆಯ ವಾರ್ತೆಯವನ ಕಥೆಯಾಗಿರುತ್ತದೆ. ನೋಡಿರಿ, ಮತ್ತೊಬ್ಬ ವ್ಯಕ್ತಿಯ ವಸ್ತುಗಳನ್ನು ನೋಡಿಕೊಳ್ಳುವವನೇ ಮನೆ ವಾರ್ತೆಯವನಾಗಿರುವನು. ಅಬ್ರಹಾಮನು ತನ್ನ ಸ್ವತ್ತುಗಳನ್ನೆಲ್ಲ ನೋಡಿಕೊಳ್ಳಲು ಒಬ್ಬ ಮನೆ ವಾರ್ತೆಯವನನ್ನು ಹೊಂದಿದ್ದನು ಎಂಬುದು ನಿಮ್ಮ ಜ್ಞಾಪಕದಲ್ಲಿದೆಯಲ್ಲವೇ?
ಈ ಮನೆಯ ವಾರ್ತೆಯವನೇ ಈಸಾಕನಿಗೆ ಹೆಣ್ಣನ್ನು ತರುವುದಕ್ಕಾಗಿ ಹಾರಾನಿಗೆ ಹೋದನು. ಮೊದಲನೆಯ ಪೂರ್ವಕಾಲ ವೃತ್ತಾಂತ ಪುಸ್ತಕ 28ನೇ ಅಧ್ಯಾಯ 1ನೇ ವಚನದಲ್ಲಿ ಅರಸನಾದ ದಾವೀದನು ತನ್ನ ಆಸ್ತಿಯ ಮೇಲೆ ಹಾಗೂ ಮಕ್ಕಳ ಮೇಲೆ ಮನೆಯ ವಾರ್ತೆಯವನನ್ನು ಹೊಂದಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗಿರಲು ಮನೆಯ ವಾರ್ತೆಯವನು ನಂಬಿಗಸ್ತನಾಗಿ ಕಂಡುಬರುವುದು ಅವಶ್ಯವಲ್ಲವೇ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ನಾವು ಮುಂದುವರೆದು 2ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯಜಮಾನನು ಅವನನ್ನು ಕರೆದು, ಇದೇನು ನಾನು ನಿನ್ನ ವಿಷಯದಲ್ಲಿ ಕೇಳುವ ಸಂಗತಿ? ನಿನ್ನ ಮನೆಯ ವಾರ್ತೆಯ ಲೆಕ್ಕವನ್ನು ಒಪ್ಪಿಸು, ನೀನು ಇನ್ನು ಮನೆ ವಾರ್ತೆಯವನಾಗಿರುವುದಕ್ಕಾಗುವುದಿಲ್ಲ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಆ ಮನೆ ವಾರ್ತೆಯವನಿಗೆ ಲೆಕ್ಕಾಚಾರ ಒಪ್ಪಿಸಬೇಕಾದ ಒಂದು ದಿವಸ ಬಂದಿತು ಎಂಬುದಾಗಿ. ಈಗ ಅವನು ತನ್ನ ಕೆಳಗೆ ಇರುವವರಿಗೆ ಸಂಬಳವನ್ನು ಕೊಡುವವನು ಮತ್ತು ತನ್ನ ಯಜಮಾನನ ಅಧಿಕಾರದ ಮುದ್ರೆಯನ್ನು ಹೊಂದಿದವನೂ ಆಗಿದ್ದರಿಂದ ಹಣಕಾಸಿನ ವಿವರಣೆಯನ್ನು ನೀಡುವ ಬದಲಾಗಿ ಈ ಲೋಕದ ನಿಯಮವಾಗಿರುವ ಸ್ವಸಂರಕ್ಷಣೆಯನ್ನು ಉಪಯೋಗಿಸಲು ನಿರ್ಧರಿಸಿದನು. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 3ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ. ಹೀಗಿರಲಾಗಿ ಆ ಮನೆಯ ವಾರ್ತೆಯವನು, ನಾನೇನು ಮಾಡಲಿ? ನನ್ನ ಯಜಮಾನನು ನನ್ನಿಂದ ಈ ಮನೆಯ ವಾರ್ತೆ ಕೆಲಸವನ್ನು ತೆಗೆದುಬಿಡುತ್ತಾನಲ್ಲ. ಅಗೆಯುವುದಕ್ಕೆ ನನಗೆ ಬಲವಿಲ್ಲ, ಭಿಕ್ಷಾ ಬೇಡುವುದಕ್ಕೆ ನನಗೆ ನಾಚಿಕೆಯಾಗುತ್ತದೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ವ್ಯಕ್ತಿಯು ಮೃದುವಾದ ಕೈಗಳುಳ್ಳವನಾಗಿದ್ದನು ಮತ್ತು ತಾನೊಬ್ಬ ಸಾಮಾನ್ಯ ಕೂಲಿಯಾಳಾಗಿರಲು ಅವನಿಂದ ಸಾಧ್ಯವಾಗದು ಎಂದು ಅಂದುಕೊಂಡನು ಮತ್ತು ಅವನು ಭಿಕ್ಷಾ ಬೇಡಲು ನಾಚಿಕೊಂಡವನಾಗಿದ್ದನು. ಇದನ್ನು ಓದುವಾಗ ಪ್ರಿಯರೇ, ಇದು ಹಾಸ್ಯಕರವಾಗಿ ಕಾಣುತ್ತದಲ್ಲವೇ? ಭಿಕ್ಷಾ ಬೇಡಲು ಅವನಿಗೆ ನಾಚಿಕೆಯಾಗುತ್ತಿತ್ತು, ಆದರೆ ಕದಿಯಲು ಅವನು ನಾಚಿಕೊಳ್ಳಲಿಲ್ಲ. ನೋಡಿರಿ, ಇಂದು ಅನೇಕರು ಈ ರೀತಿಯಲ್ಲಿ ಇರುವುದು ಬಹಳ ದುಃಖಕರವಾದಂಥ ಸಂಗತಿಯಾಗಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ 4ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಈ ಮನೆ ವಾರ್ತೆ ಕೆಲಸದಿಂದ ನನ್ನನ್ನು ತೆಗೆದ ಮೇಲೆ ಜನರು ನನ್ನನ್ನು ತಮ್ಮ ಮನೆಗಳೊಳಗೆ ಸೇರಿಸಿಕೊಳ್ಳುವಂತೆ ನಾನು ಮಾಡಬೇಕಾದದ್ದು ಗೊತ್ತಾಯಿತು ಎಂದು ತನ್ನೊಳಗೆ ಅಂದುಕೊಂಡು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ಮನುಷ್ಯನು ಪಶ್ಚಾತ್ತಾಪ ಪಡಲಿಲ್ಲ. ತಾನು ಮಾಡಿದ ಕಾರ್ಯದ ನಿಮಿತ್ತ ಅವನಿಗೆ ಪರಿತಾಪವಾಗಲಿ ವ್ಯಸನವಾಗಲಿ ಇರಲೇ ಇಲ್ಲ. ನೋಡಿರಿ, ಅವನು ಮೋಸಗಾರನಾಗಿದ್ದನು, ಆದರೆ ಲೋಕದ ಅಳತೆಯಲ್ಲಿ ಅವನು ಜಾಣನು ಎಂಬುದಾಗಿ ಕರೆಯಿಸಿಕೊಳ್ಳಲ್ಪಟ್ಟನು. ಅವನಿಗೆ ಬಹುಶಃ ಬೇರೆ ಕೆಲಸದಲ್ಲಿ ಯಾವ ತರಬೇತಿಯೂ ಇರಲಿಲ್ಲ ಮತ್ತು ಅವನ ವಯಸ್ಸು ಅವನನ್ನು ಬೇರೆ ಕೆಲಸಕ್ಕೆ ಅನುಮತಿಸುತ್ತಿರಲಿಲ್ಲ. ಅವನು ಭಿಕ್ಷಾ ಬೇಡಲು ಆಗದಷ್ಟೂ ಸಹ ಗರ್ವಿಯಾಗಿದ್ದನು. ಆದರೆ ಪ್ರಿಯರೇ, ಅಪ್ರಾಮಾಣಿಕನಾಗಿರಲು ಹೇಸಿಕೊಳ್ಳಲಿಲ್ಲ. ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 5ರಿಂದ 7 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ತನ್ನ ಯಜಮಾನನ ಸಾಲಗಾರರಲ್ಲಿ ಪ್ರತಿಯೊಬ್ಬನನ್ನೂ ಕರೆದು ಮೊದಲನೆಯವನನ್ನು, ನೀನು ನನ್ನ ಯಜಮಾನನಿಗೆ ಏನು ಕೊಡಬೇಕು ಎಂದು ಕೇಳಲು ಅವನು 100 ಬುದ್ದಲಿ ಎಣ್ಣೆ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು ಬೇಗ ಕೂತುಕೊಂಡು 50 ಬುದ್ದಲಿ ಅಂತ ಬರಿ ಎಂದು ಹೇಳಿದನು. ಬಳಿಕ ಮತ್ತೊಬ್ಬನನ್ನು, ನೀನು ಏನು ಕೊಡಬೇಕು ಎಂದು ಕೇಳಲು ಅವನು 100 ಖಂಡಗ ಗೋಧಿ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು 80 ಖಂಡಗ ಅಂತ ಬರಿ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆ ಮನೆ ವಾರ್ತೆಯವನು ಮೊದಲನೆಯವನನ್ನು ಕರೆದು ಅವನು ತನ್ನ ಯಜಮಾನನಿಗೆ ಕೊಡಬೇಕಾದದರಲ್ಲಿ ಅರ್ಧದಷ್ಟು ಮಾತ್ರ ಬರೆಯುವಂತೆ ಹೇಳುತ್ತಿರುವನು. 100 ಬುದ್ದಲಿಗಳ ಬದಲಾಗಿ 50 ಬುದ್ದಲಿಗಳು ಎಂಬುದಾಗಿ ಬರೆಯಲು ಹೇಳಿದನು. ಈಗ ಈ ಎರಡನೆಯ ವ್ಯಕ್ತಿಗೆ ಯಾಕೆ ಮೊದಲನೆಯವನ ಹಾಗೆ ಅದೇ ರಿಯಾಯಿತಿಯನ್ನು ಕೊಡಲಿಲ್ಲ ಎಂಬುದು ಆಶ್ಚರ್ಯಕರವಾದಂಥ ಸಂಗತಿಯಾಗಿದೆ. ನೋಡಿರಿ ಪ್ರಿಯರೇ, 100 ಖಂಡಗದ ಬದಲಾಗಿ 80 ಖಂಡಗ ಎಂಬುದಾಗಿ ಬರೆಯಿಸಿದನು. ಹೇಗೂ ಈ ಅನ್ಯಾಯಗಾರನಾದ ಮನೆ ವಾರ್ತೆಯವನು ತನ್ನ ವೃತ್ತಿಯ ಪ್ರಾರಂಭದಲ್ಲಿ ಎಷ್ಟು ಮೋಸಗಾರನಾಗಿದ್ದನೋ ತನ್ನ ವೃತ್ತಿಯ ಅಂತ್ಯದಲ್ಲಿಯೂ ಸಹ ಅಷ್ಟೇ ಮೋಸಗಾರನಾಗಿದ್ದನು ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ. ಹೌದು, ಅವನು ಯಾವ ಶಿಕ್ಷೆಯನ್ನೂ ಹೊಂದಲಿಲ್ಲ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯಜಮಾನನು ಇದನ್ನು ಕೇಳಿ ಅನ್ಯಾಯಗಾರನಾದ ಆ ಮನೆ ವಾರ್ತೆಯವನನ್ನು ಇವನು ಜಾಣತನ ಮಾಡಿದನು ಎಂದು ಹೊಗಳಿದನು. ಯಾಕಂದರೆ ಲೌಕಿಕರು ತಮ್ಮಂಥವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇದೊಂದು ಗಾಬರಿಗೊಳಿಸುವ ಹೇಳಿಕೆಯಾಗಿದೆಯಲ್ಲವೇ? ಇದನ್ನು ಯಾರು ಹೇಳಿದರು? ಆ ಮನೆಯ ವಾರ್ತೆಯವನ ಯಜಮಾನನು ಈ ಮಾತುಗಳನ್ನು ಹೇಳಿದನು. ಅಂದರೆ ಈ ಯಜಮಾನನು ಕೂಡ
ಇದೇ ರೀತಿಯಲ್ಲಿ ತನ್ನ ಮನೆಯ ವಾರ್ತೆಯವನ ಹಾಗೆ ಅನ್ಯಾಯದ ಮೂಲಕವೇ ಐಶ್ವರ್ಯವನ್ನು ಸಂಪಾದಿಸಿಕೊಂಡಿದ್ದನು. ಆದ್ದರಿಂದಲೇ ಅವನು ಜಾಣತನದಿಂದ ಮಾಡಿದನು ಎಂಬುದಾಗಿ ಹೇಳುತ್ತಿರುವನು. ಅವನು ಈ ಲೋಕದ ತತ್ವಗಳ ರೀತಿಯಲ್ಲಿ ಜಾಣನಾಗಿ ಕಂಡುಬಂದನು. ನೋಡಿರಿ, ಇದು ಯೇಸುಕ್ರಿಸ್ತನನ್ನು ದ್ವೇಷಿಸುವಂಥ ಲೋಕವಾಗಿದೆ. ಆ ಲೌಕಿಕ ಯಜಮಾನನು ತನ್ನ ಲೌಕಿಕ ಮನೆಯ ವಾರ್ತೆಯವನನ್ನು ಲೌಕಿಕ ವ್ಯವಹಾರಗಳಲ್ಲಿ ಅವನಿಗಿದ್ದ ಲೌಕಿಕ ಜ್ಞಾನಕ್ಕಾಗಿ ಪ್ರಶಂಸಿಸಿದನು. ನೋಡಿರಿ, ಈ ಲೋಕದ ಸಂತತಿಯವರು ಬೆಳಕಿನ ಮಕ್ಕಳಿಗಿಂತ ಬಹು ಜಾಣತನದಿಂದ ಹಣವನ್ನು ಉಪಯೋಗಿಸುವುದರಿಂದ ಯೇಸು ಕ್ರಿಸ್ತನು ಈ ಲೋಕದ ಮಕ್ಕಳನ್ನು ಬುದ್ಧಿವಂತರು ಎಂಬುದಾಗಿ ಕರೆದನು. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 9ನೇ ವಚನದಿಂದ ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಆದ್ದರಿಂದ ಪ್ರಿಯರೇ, ಕಾರ್ಯಕ್ರಮವನ್ನು ಆಲಿಸಲು ನೀವೆಲ್ಲರೂ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಇಂದಿನ ಅಧ್ಯಯನದಲ್ಲಿ ನಾವು ಧ್ಯಾನಿಸಿದ ಕಳ್ಳನಾದ ಮನೆವಾರ್ತೆಯವನ ಸಾಮ್ಯವನ್ನು ಅನೇಕರು ಅಪಾರ್ಥ ಮಾಡಿಕೊಂಡಿದ್ದರು. ಈ ಲೋಕದ ಮೊದಲನೆಯ ಕಟ್ಟಳೆಯು ಸ್ವಸಂರಕ್ಷಣೆ ಎಂಬುದೇ. ಈ ಲೋಕದ ಜನರು ಬೆಳಕಿನ ಮಕ್ಕಳಿಗಿಂತ ಜಾಣತನದಿಂದ ತಮ್ಮ ಹಣವನ್ನು ಉಪಯೋಗಿಸುತ್ತಾರೆ ಎಂಬುದನ್ನು ನಾವು ತಿಳಿದುಕೊಂಡೆವು. ನಾವಾದರೂ ಲೋಕವನ್ನು ಪ್ರೀತಿಸದೆ ದೇವರ ಪ್ರೀತಿಯಿಂದ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಇಹಲೋಕದ ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ನಿನ್ನನ್ನು ಪ್ರೀತಿಸುತ್ತಾ ಸತ್ಯವಂತರಾಗಿ ಪ್ರಾಮಾಣಿಕರಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನೀನು ಬೋಧಿಸಿದ ಸತ್ಯಗಳನ್ನು ತಿಳಿದುಕೊಂಡು ಅದನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದರ ಪ್ರಕಾರ ಮುನ್ನಡೆಯೋದಕ್ಕೆ ಸಹಾಯ ಕೊಡು. ದೇವರೇ, ಯಾರ್ಯಾರು ಇನ್ನೂ ಲೋಕವನ್ನೇ ಪ್ರೀತಿಸುತ್ತಾ ಲೋಕದವರಾಗಿ ಜೀವಿಸುತ್ತಾ ಇದ್ದಾರೋ ಅಂಥ ಒಂದೊಂದು ಜೀವಿತಗಳನ್ನು ಕರುಣಿಸಿ ರಕ್ಷಣೆಗೆ ನಡೆಸಬೇಕಾಗಿ ಬೇಡುತ್ತೇವೆ. ಇನ್ನು ಆಸ್ಪತ್ರೆಯ ಮನೆಯಲ್ಲಿ ರೋಗಿಗಳಾಗಿರುವಂಥವರು ನೆನಪು ಮಾಡಿಕೊಳ್ಳುತ್ತೇವೆ. ಅವರ ಕಷ್ಟ, ದುಃಖ, ಬೇನೆಗಳನ್ನು ಪರಿಹರಿಸಿ ಅವರಿಗೆ ಪರಿಪೂರ್ಣವಾದ ಸ್ವಸ್ಥತೆಯನ್ನು, ಬಿಡುಗಡೆಯನ್ನು, ಸಮಾಧಾನವನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ವಾಕ್ಯದ ಅಧ್ಯಯನವು ಎಷ್ಟೋ ದಿನಗಳಿಂದ ನಾವು ತಿಳಿಯಲು ಬಯಸಿದ ಸತ್ಯವನ್ನು ತಿಳಿಸಿದೆಯಲ್ಲವೇ? ಹೌದು, ಇನ್ನೂ ಅನೇಕರು ಈ ಸತ್ಯವನ್ನು ತಿಳಿದುಕೊಳ್ಳಲು ಸಹಾಯ ಮಾಡುವ ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿ ನಮ್ಮನ್ನು ಬೆಂಬಲಿಸಿರಿ. ವಂದನೆಗಳು.